ಪ್ರಾರ್ಥನೆ ಮಾಡಿದ್ದಾರೆ. ಅಂತಹ ಮಹಾಸ್ವಾಮಿ ಚಿದಂಬರ ಮಹಾರಾಜರು ಆ ಯಾವ ದೇವಿ ಮಂಟಪದಲ್ಲಿ ಪ್ರಕಟ ಆದ್ರು, ಆ ಯಾವ ದೇವಿ ಮಂಟಪದೊಳಗೆ ಚಿದಂಬರ ಪ್ರಕಟ ಆದ್ರು ತಕ್ಷಣ ಅವೆಲ್ಲ ಕೈ ಕಾಲು ಏನಿದ್ವಲ್ಲ ಅವು ಏನು ಕಣಕದ ಮೂರ್ತಿವು ಪಟ್ಟ ಪಟ್ಟ ಬಿದ್ದು ಅಲ್ಲಿ 100 ಸೂರ್ಯ ಕೋಟಿ ತೇಜ ಪ್ರಭಾ ಅಂತಕ್ಕಂತಹ ಶುದ್ಧಗಂತ ಬೆಳಕು ಬಿದ್ದದ. ದೇವಿಯ ಮೂಲ ಸ್ವರೂಪ ಅಂತಕ್ಕಂಥದ್ದು ಏನಪ್ಪಾ ಅಂತಕೊಂಡ್ರೆ ನಿರ್ವಿಕಾರ ಶೋಧ ಬ್ರಹ್ಮ ಚಿದಂಬರ ಕಮಲಕು ಈಶ್ವರ ಮುಖ್ಯ ಮಹಾಮಂತ್ರ ರಾಮ ಚಿದಂಬರ ಮುಖ್ಯ ಮಹಾಮಂತ್ರ ರಾಮ ಚಿದಂಬರ ಮುಖ್ಯ ಮಹಾಮಂತ್ರ ರಾಮ ಚಿದಂಬರ. ಯಾವ ದೇವಿಯ ಮೂಲ ಸ್ವರೂಪ ಅಂತಕ್ಕಂತಹದ್ದು ನಿರಾಕಾರ ಪರಬ್ರಹ್ಮವಸ್ತು ಚಿದಾನಂದ ಅವಧೂತ್ ಮಹಾರಾಜರು ದೇವಿ ಮಹಾತ್ಮಾದೊಳಗೆ ಬರೀತಕ್ಕಂಥವರಾಗಿದ್ದಾರೆ. ಆ ದೇವಿ ಚಿದಂಬರಿ ಇದ್ದ ಅಂತ ಬರೀತಕ್ಕಂಥವರಾಗಿದ್ದಾರೆ. ಚಿದಂಬರಿ ಇದರ ಚಿತ್ತಂಬರ ಇದೆ. ಚಿದಂಬರ ಆಕಾಶವತ್ತ ಚೈತನ್ಯ ಅಂತಕ್ಕಂಥ ವಿಸ್ತಾರವಾಗದ, ಅದು ಅತಳಸುಗಳ ಸಾದ್ರ ಪಾತಾದೊಳಗದ, ಭೂಮಂಡಲದೊಳಗದ, ಊರ್ಧ ಲೋಕದೊಳಗದ. ಇಷ್ಟೇ ಅಲ್ಲ, ಇಂತಹ ಏನು ನಾವು ಇದ್ದೀವಲ್ಲ ಈ ಭೂಲೋಕ, ಇಂಥವು ಅನಂತ ಕೋಟಿ ಬ್ರಹ್ಮಾಂಡಗಳು ಅವ ಅಂತಕೊಂಡು ವರ್ಣನೆ ಮಾಡ್ತಕ್ಕಂಥವರಾಗಿದ್ದಾರೆ. ಆ ಚಿತ್ಶಕ್ತಿಗೆ ಚಿದಂಬರ ಶಕ್ತಿ ಅಂತ ಹೇಳ್ತಾರೆ. ಅದೇ ಚಿದಂಬರಿಯಾಗಿ ಆ ದೇವಿಯಾಗಿ ಮುಹೂರ್ತ ಮಾಡಿ ಸಾಧ್ಯತೆ ಅಂತಕ್ಕಂಥದ್ದು ಚಿದಂಬರ ಆಗಿ ಆ ಯಾವ ಸಗುಣಾವತಾರದ ಚಿದಂಬರೇಶ್ವರ ಮೂರ್ತಿನೂ ಸಾಧ್ಯತೆ ಅಂತಕ್ಕಂಥದ್ದು. ಈ ಪ್ರಕಾರವಾಗಿ ಆ ಭಗವಂತನ ಸ್ವರೂಪದ ವರ್ಣನೆ ಮಾಡಿ ರಾಜಾರಾಮ್ ಮಹಾರಾಜರು ಅರ್ಥೈಸ್ಕೊಂಡಿದ್ರು. ಆವಾಗ ವರ್ಣನೆ ಮಾಡಿ ನಿಜ ರೂಪತೆ ದೇಗುಣ ರಾಜಾರಾಮ್ ಮಹಾರಾಜರು ಉಲ್ಲಾಸ ಹಾಕಿದ್ದಾರೆ. ಅಲ್ಲಿ ಪ್ರತ್ಯಕ್ಷವಾಗಿ ಚಿದಂಬರ ಕಾಣಲಿಕ್ಕತ್ತಾನೆ. ಆಮೇಲೆ ಚಿದಂಬರಿಯಾಗಿ ಅಲ್ಲಿ ಮತ್ತೆ ಪ್ರಕಟ ಆಗ್ತದೊಳಗಿದ್ದಾಳೆ. ವಾಟಪಾಹತ ನಿಷಿದಿನಿ ದಾವ್ಯವತಾರ ಕರುಣಿ. ನಿನ್ನನ್ನು ಗೊಂದಲ ಹಾಕೋದಕ್ಕೋಸ್ಕರವಾಗಿ ಯಾವ ಕಡಬಿ ಶಿವಾಪುರದ ಗೃಹಸ್ಥರೇ ಇದ್ದಾರೆ, ಹಗಲು ರಾತ್ರಿ ನಿನ್ನನ್ನ ಅನುಗ್ರಹ ಪಡ್ಕೋಬೇಕು ದೇವಿ. ಅದಕ್ಕೋಸ್ಕರ ನಿನ್ನ ಕಾರುಣ್ಯಮಯ ಇದ್ದಿ. ಜಗತ್ತಿಗೆಲ್ಲ ಸದ್ಗುರು ಶ್ರೇಷ್ಠ, ಆದ್ರೆ ಸದ್ಗುರುವಿಗೆ ಜನ್ಮ ಕೊಟ್ಟ ಜನನಿ ಅದಕ್ಕೂ ಶ್ರೇಷ್ಠ. ಆದ್ರ ಭಗವತಿ ನಿನ್ನ ನಾನು ಕೊಂಡಾಡ್ತಾ ಇದ್ದೇನೆ, ಬೇಗ ಅನುಗ್ರಹ ಮಾಡು. ದಾಸಮಣಿ ಸರ್ಬಗತ ಈ ಪ್ರಕಾರವಾಗಿ ಆ ಜಗದಂಬೆಯ ಸ್ವರೂಪದಲ್ಲಿ ಚಿದಂಬರಿಯಾಗಿ ಪ್ರಕಟ ಆಗ್ತಕ್ಕಂಥವರಾಗಿದ್ದಾರೆ. ಒಂದ್ಸಾರಿ ದೇವಿಯಾಗಿ ಪ್ರಕಟ ಆದ್ರು, ಒಂದ್ಸರಿ ದೈವತ ಚಿದಂಬರೇಶ್ವರ ಪ್ರಕಟ ಆದ್ರು. ಆವಾಗ ರಾಜಾರಾಮ್ ಮಹಾರಾಜ ಇರ್ತಕ್ಕಂಥ ದ್ವಂದ್ವ ಅಂತಕ್ಕಂಥದ್ದು ಹೋಯ್ತು. ತನ್ಮೂಲಕವಾಗಿ ಆ ದೇವಿಯನ್ನ ಗೊಂದಲ ಹಾಕಲಿಕ್ಕೆ ಶುರು ಮಾಡ್ತಕ್ಕಂಥವ್ರಾದ್ರು. ಇಂತಹ ಆ ದೇವಿಯಲ್ಲಿ ಮಹತ್ವ ಮಾಡಿ ತನ್ಮೂಲಕವಾಗಿ ಆ ಯಾವ ರಾಜಾರಾಮರು ದೇವಿಯನ್ನ ಮೂಲ ಚರಿತ್ರೆಯನ್ನು ಕೊಂಡಾಡ್ತಕ್ಕಂಥವರಾಗಿದ್ದಾರೆ. ಜಗತ್ತಿನಲ್ಲಿ ಆ ಬ್ರಹ್ಮ ಕಪಾಲಕ ತೊಂದರೆ ಕೊಡ್ತಕ್ಕಂತಹ ಸಂದರ್ಭದಲ್ಲಿ ಬ್ರಹ್ಮನಿಗೆ ಪ್ರತ್ಯಕ್ಷವಾಗಿ ಅದು ಶಿವನ ಕಪಾಲವಾಗಿ ಪರಿವರ್ತನೆ ಆಗಿ ತನ್ಮೂಲಕವಾಗಿ ಶಿವ ಆ ಬ್ರಹ್ಮ ಕಪಾಲ ಹಿಡ್ಕೊಂಡು ಎಲ್ಲ ಕಡೆಗೂ ಅಡ್ಡಾಡ್ತಕ್ಕಂಥವಾಗಿದ್ದಾನೆ. ಆ ಸಂದರ್ಭದಲ್ಲಿ ಅದು ಎಲ್ಲಿವರೆಗೆ ತುಂಬುವುದಿಲ್ಲ ಅಲ್ಲಿವರೆಗೆ ಆ ಯಾವ ಶಾಪ ವಿಮೋಚಂತಕ್ಕಂಥದ್ದು ಬ್ರಹ್ಮ ಕಪಾಲಕ. ಆ ಪ್ರಕಾರವಾಗಿ ಆ ಜಗಜ್ಜನ್ಯ ಅಂತ ಮಾತನ್ನ ಪೂರ್ಣೇಶ್ವರಿ ಸ್ವರೂಪ ಆಗಿತ್ತು. ಅನ್ನಪೂರ್ಣೇಶ್ವರಿ ಬಳಿ ಬಂದು ಭಿಕ್ಷೆ ಬಿಟ್ಟಿಲ್ಲ. ಅನ್ನಪೂರ್ಣೇಶ್ವರಿ ಮಾತಾ
ಯಾವ ಭಗವಂತನ ವಿಷಯ ಆಗಿದಾಗ ಆ ಕಪಾಲ ತುಂಬಿತು, ತನ್ಮೂಲಕವಾಗಿ ಆ ಕಪಾಲಕ್ಕೆ ಮೋಕ್ಷ ಆಯಿತು ಅಂತಕೊಂಡು ಹೇಳ್ತಕ್ಕಂಥವರಾಗಿದ್ದಾರೆ. ಅರ್ಥಾತ್ ಅಂತ ಶ್ರೇಷ್ಠವಾಗಿರ್ತಕ್ಕಂಥ ಜಗಜ್ಜನನಿ ಮಹಾಮಾಯೆ ಅನ್ನಪೂರ್ಣೇಶ್ವರಿ ಸ್ವರೂಪಳಿ ನಿಧಿ ಅಂತಕೊಂಡು ಪ್ರಾರ್ಥನೆ ಮಾಡ್ತಕ್ಕಂಥವರಾಗಿದ್ದಾರೆ. ಅಂದು ಭೂಮಂಡಲದಲ್ಲಿ ಶುಂಭರು ಮಧುಕೈಟಭರು ಇವರೆಲ್ಲ ಮಹಿಷಾಸುರ ಇವರೆಲ್ಲರನ್ನು ಸಂಹಾರ ಮಾಡೋಕ್ಕೋಸ್ಕರವಾಗಿ ಜನನಿ ನೀನು ಭೂಮಂಡಲಕ್ಕೆ ಅವತಾರ ಮಾಡಿ ಅವರೆಲ್ಲರೂ ಸಂಹಾರ ಮಾಡಿದೀಯಾ. ಆ ಪ್ರಕಾರವಾಗಿ ಅಂತ ಶ್ರೇಷ್ಠವಾದ ಜಗಜ್ಜನನಿ ನಮ್ಮನ್ನು ನೀನು ಉದ್ಧಾರ ಮಾಡು ಅಮ್ಮ ಜಗಜ್ಜನನಿ ಮಹಾಮಾಯೆ. ಆಮಿ ಗೊಂದಳಿ ಗೊಂದಳಿ ಆಮಿ ಗೊಂದಳಿ ಗೊಂದಳಿ ಆಮಿ ಗೊಂದಳಿ ಗೊಂದಳಿ ಆಮಿ ಗೊಂದಳಿ ಗೊಂದಳಿ ಒಂದ್ಸಾರೆ ವಸಿಷ್ಠರಿಗೂ ಮತ್ತು ಆಯಾ ದೇವಿ ಸ್ವರೂಪ ವಿಷಯಕವಾಗಿ ಇದ್ದಂಥ ರಾಮಚಂದ್ರ ಪ್ರಭುವಿನ ಒಂದು ವಿಷಯದಲ್ಲಿ ರಾಮಾವತಾರದಲ್ಲಿ ವಸಿಷ್ಠರಿಗೆ ರಾಮದೇವರು ಪ್ರಶ್ನೆ ಮಾಡಿದರು. ಈ ಕಣ್ಣಿ ಕಾಣ್ತಕ್ಕಂತಹದ್ದು ಮಾಯೆ ಬಗ್ಗೆ ನೀವೇನು ಹೇಳ್ತೀರಾ ವಸಿಷ್ಠರೇ ಅಂತ ತಿಳ್ಕೊಂಡು ಹೇಳಿ. ವಸಿಷ್ಠರು ಅದೆಲ್ಲ ಭ್ರಮ ಅಂತ ಹೇಳಿದರು. ರಾಮದೇವರು ಆಗಿಂದಾಗ ದೇವಿ ಶಕ್ತಿಯ ಮಾಯನ ಆಹ್ವಾನ ಮಾಡಿದ್ರು. ಆ ಸಂದರ್ಭದಲ್ಲಿ ತಕ್ಷಣ ವಸಿಷ್ಠರಿಗೆ ಸ್ವಲ್ಪ ಸಮಾಧಿ ಬಂದಂಗಾಗಿ ಜೋಮ್ ಹತ್ತು. ಆ ಸಂದರ್ಭದೊಳಗೆ ತಕ್ಷಣ ಅವ್ರ ಮನೋವೇಗದಿಂದ ಒಂದು ಅರಣ್ಯದಲ್ಲಿ ಪ್ರವೇಶ ಆದ್ರು. ಆ ಅರಣ್ಯದಲ್ಲಿ ಶಬರಿ ಕಿರಾತಳು ಅಲ್ಲಿ ಇದ್ಲು. ಆ ಕಿರಾತಳ ಅವಳ ಜೊತೆ ಇವ್ರ ಸಂಯೋಗ ಅಂತಕ್ಕಂತಹದ್ದಾತು. ತನ್ಮೂಲಕವಾಗಿ ಸುಮಾರು ಮಕ್ಕಳನ್ನು ಪಡೆದ್ರು. ಇಷ್ಟೆಲ್ಲ ಮಕ್ಕಳನ್ನ ಪಡೆದ ಮೇಲೆ ಅವ್ರು ಮತ್ತೆ ವಾಪಸ್ ತಾವು ಸ್ವಸ್ಥಿತಿಗೆ ಬಂದ್ರು. ಅವಾಗ ಆ ಶಬರಿ ಸ್ವತಃ ಆ ಮಕ್ಕಳನ್ನ ಕರ್ಕೊಂಡು ರಾಮದೇವರಿಗೆ ಫಿರ್ಯಾದಿ ಕೊಟ್ಲು. ನೋಡ್ರಿ ಇವು ಮಹಾತ್ಮರಿದ್ದಾರೆ, ನಿಮ್ ಜೊತೆಗೆ ಇರ್ತಾರ, ನಮಗೆ ಈ ಪ್ರಕಾರವಾಗಿ ಮಾಡ್ಬೇಕಿನ್ನು. ವಸಿಷ್ಠರು ತಲೆ ತಗ್ಗಿಸ್ಕೊಂಡ್ರು. ಓಹೋ ಶ್ರೀರಾಮಚಂದ್ರ ಪ್ರಭು ಮಾಯೆ ಅಂತಕ್ಕಂತಹದ್ದು ಭ್ರಮ ಅಂತ ಅನ್ಲಿಕ್ಕೆ ಬರಂಗಿಲ್ಲ, ಅದಕ್ಕೂ ಸಹ ಅಸ್ತಿತ್ವ ಅಂತಕ್ಕಂತಹದ್ದು ಅದ ಅಂತಿಕೊಂಡು ನಿಜದ ನೆಲೆ ಅಂತ ತಿಳ್ಕೊಂಡ್ರು. ಆ ಪ್ರಕಾರವಾಗಿ ಮಾಯಾ ಸ್ವರೂಪ ಅಂತಹ ಆ ದೇವಿನ ಕಾರುಣ್ಯಕ್ಕಾಗಿ ಪ್ರಾರ್ಥನೆ ಮಾಡಿದ್ರು. ಮಾಧೇ ಕರುಣೆ माये करुणेची आई चिदंबरे तुळजाबाई. प्रत्यक्ष चिदंबರ ನೀನು ದೇವಿ ಸ್ವರೂಪಳಿದ್ದಿ, ತುಳಜಾಬಾಯಿ ಸ್ವರೂಪಳಿದ್ದಿ. ಹೋಸಿ ಕುಳತು ಸ್ವಾಮಿನಿ, ನೀನು ಸಕಲರ ಕುಲದೈವತೆ ಇದ್ದಿ. ದಾವಿ ರೂಪತೆ ನಯನಿ, ನಿನ್ನ ಸ್ವರೂಪದ ಅರ್ಥ ನನಗೆ ಆಗೋದಿಲ್ಲ ಅಮ್ಮ. ನೀನು ದಿವ್ಯ ಜ್ಞಾನ ಕೊಟ್ಟಾಗ ಮಾತ್ರ ಆಗ್ತದ. ಅದಕ್ಕೋಸ್ಕರವಾಗಿ ಜಗಜ್ಜನನಿ ಕೊಂಡಾಡ್ತಾ ಇದ್ದೀನಮ್ಮ ನಿನ್ನನ್ನು. ನೀನು ನನಗೆ ನಿಜದ ಜ್ಞಾನವನ್ನು ಅನುಗ್ರಹ ಅಂತಕ್ಕಂಥದ್ದು ಮಾಡು. ಮಾಯಾ ರೂಪತೆ ದಾವನೆ, ಈ ಮಾಯ ಅಂತಕ್ಕಂತಹದಿಂದ ಅಡ್ಡ ಬಂದದ ನಾವೆಲ್ಲ ಸಂಸಾರಿಕರಿಗೆ ಮಾಯ ಅಡ್ಡ ಬಂದದ. ಯಾವ ಪ್ರಕಾರವಾಗಿ ಕನ್ನಡಿಯೊಳಗ ಧೂಳು ಕುತ್ಕೊಂಡಾಗ ನಮ್ಮ ಮುಖ ಅಂತಕ್ಕಂಥದ್ದು ಕಾಣಲಿಕ್ಕೆ ಸ್ಪಷ್ಟವಾಗಿ ಆಗುದಿಲ್ವೋ, ಹಂಗ ಈ ಮಾಯಾ ನಮ್ಗೆ ಅಡ್ಡ ಬಂದದ. ಮಾತ್ರ ಗರ್ಭದಿಂದ ಭೂಮಿಗೆ ಬರುವಾಗ ನಾವು ಅಂದ್ಕೊಂಡು ಬಂದಿರ್ತೀವಿ, ಅಪ್ಪ ಭಗವಂತ ಈ ಯಾವ ಯಾತನಾದಿಂದ ನನಗೆ ದೂರ ಮಾಡು, ಇನ್ಮೇಲೆ ಯಾವ ಕಾಲಕ್ಕೂ ಇಂತಹದ್ದು ಪ್ರಸಂಗ ನಮ್ಗೆ ಬರಬಾರ್ದು, ಪುನರಪಿ ಜನ ಮರಣಗಳಿಂದ ನಾವು ತಪ್ಪಿಸ್ಕೋಬೇಕು, ನಿನ್ನನ್ನೇ ಕೊಂಡಾಡಿ ಧ್ಯಾನ ಧನ್ಯರ ಆಗ್ತೇವೆ ಅಂತ ತಿಳ್ಕೊಂಡು ಹೇಳಿ ಆ ಭಗವಂತನ ಮಾತು ಕೊಟ್ಟಾಗ ನಾವು ಗರ್ಭದಿಂದ ಬಿಡುಗಡೆಯಾಗಿ ಬರ್ತೇವೆ. ತಕ್ಷಣ ಮಾಯ ನಮ್ಮನ್ನು ಆವರಿಸ್ತದ. ತನ್ಮೂಲಕವಾಗಿ ಮತ್ತೆ ನಮಗೆ ಭ್ರಮ ಅಂತಕ್ಕಂಥದ್ದು ಶುರುವಾಗ್ತದ. ತನ್ಮೂಲಕವಾಗಿ ನಾವು ಜನ್ಮಾಂತರದಲ್ಲಿ ಕಟ್ಟಿಕೊಂಡು ಬಂದ ಸಂಚಿತದ ಒಂದು ಬಲದ ಪ್ರವರ್ತನೆ ನಮ್ಮನ್ನು ನಡೀತದ. ಮತ್ತು ಯಥಾ ಪ್ರಕಾರವಾಗಿ ನಮ್ಮಲ್ಲಿ ಯಾವ ಒಂದು ವೃತ್ತಿ ಅಂತಕ್ಕಂಥ ನಡೀತದ. ಇದಕ್ಕೆ ಪರಿಹಾರ ಅಂತಂದ್ರೆ ಒಬ್ಬ ಸತ್ಪುರುಷರು ಕೇಳಿದ್ರು, ಆಯ್ತು ಈಗ ನಾನಿದ್ದೇನೆ, ನಂದಿಗೆ ಗಡ್ಡ ಬೆಳಗಾದು ಎಲ್ಲ ಇನ್ನು ಬೇರೆ 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 ಅವಸ್ಥೆಗಳು ಏನು ವಾರ್ಧಕ್ಯ ಬರ್ಲಿಕ್ಕೆ ಹತ್ತಿದ, ತ್ರಿತಾಪ ದುಃಖಗಳು, ಏನು ವಾತ ಪಿತ್ತ ಕಫಗಳು ಪ್ರಕೋಪ ಶುರು ಆಗ್ತವೆ. ಇನ್ನಿಲ್ಲ ಒಂದಿಲ್ಲ ಒಂದಿವ್ಸ ಇದು
ಕೊನೆ ಘಳಿಗೆಗೆ ಮುಟ್ಟೋದದ. ಪ್ರಯಾಣ ಸಮಯ ಜಾತಸಿ ಮಾಡಮ್ ಇದ್ರು ಕೆಲವರು ಅಕಾಲಿಕವಾಗಿ ಬರ್ತದೆ, ಕೆಲವರಿಗೆ ಮಧ್ಯದ ಬರ್ತದೆ, ದುರ್ಮರಣ ಬರ್ತದೆ, ಕೆಲವು ಪೂರ್ಣ ಆಯುಷ್ಯ ನಂತರ ಹೋಗ್ತಾರೆ. ಅವ್ರವ್ರದ್ದು ಹಣೆ ಬರ ಘಟ್ಟಿದ್ರೆ ಉಳಿತಾರೆ, ಇಲ್ಲ ಇರ್ಕೊಳ್ಳಾಕ. ಆ ಪ್ರಕಾರವಾಗಿ ಈ ಅವಸ್ಥಾ ಅಂತಕ್ಕಂಥ ಲಿಂಗದ ಇನ್ನು ಮುಂದಿನ ಅವಧಿಯೊಳಗಾದ್ರೂ ಯಾವ ಪ್ರಕಾರವಾಗಿ ನಾವು ನಡ್ಕೋಬೇಕು ಅಂತಕ್ಕಂತಹ ಅದನ್ನ ಜ್ಞಾನೋದಯ ಮಾಡ್ತಕ್ಕಂತಹದ್ದು ಘಳಿಗೆಗಳು, ಬುದ್ಧಿ ಪಶ್ಚಾತ್ತಾಪ ಆಗ್ತಕ್ಕಂಥದ್ದು ಘಳಿಗೆಗಳು. ಇಲ್ಲಿವರೆಗೆ ನಾವು ಎಷ್ಟೋ ಏನೇ ಮಾಡಿದ್ರು ಸಹ ಇನ್ನೊಂದು ಆ ಪ್ರಕಾರ ನಾವು ಮಾಡಬಾರತಕ್ಕಂಥದ್ದು ಜ್ಞಾನೋದಯ ಆಗ್ತಕ್ಕಂಥದ್ದು ಎಲ್ಲರ ಒಂದು ಬಾಜಾರದ ಅಂತ ತಿಳ್ಕೊಂಡು ಕೇಳಿದ್ರೆ ಇದು ಸಂತ ಸಹವಾಸದ ಬಾಜಾರ ಅಂತಕ್ಕಂಥದ್ದದ ಆ ಮಹಾಮಾಯ ಆದಂತಹ ದೇವಿಯನ್ನು ಪ್ರಾರ್ಥನೆ ಮಾಡಿಕೊಂಡು ವಸಿಷ್ಠರಲ್ಲಿರ್ತಕ್ಕಂಥ ಮಾಯಾ ನೆರಸನ ಅಂತಕ್ಕಂಥದ್ದಾತು. ಆ ಬಂದಂತಹ ಏನು ಶಬರಿ ಇದ್ಲು ಹೊರಟೋದ್ಲು ಅವೆಲ್ಲ ಮಕ್ಕಳನ್ನು ಸುಳ್ಳೆ, ಮನೇನು ಸುಳ್ಳೆ, ಮಾರು ಸುಳ್ಳೆ, ಮಠಾನು ಸುಳ್ಳೆ, ಎಲ್ಲಾ ಸುಳ್ಳೆ. ಯಾವ್ದೊಂದು ಖರೇದಪ್ಪ ಅಂತ ಕೊಡ್ತಿದ್ದಾರೆ ಸಜ್ಜ ಪರಾತ್ಪರ ವಸ್ತುವಿನ ಒಂದು ಅನುಸಂಧಾನ ಅಂತಕ್ಕಂಥದ್ದು ಖರೆಯಾದ. ಆದ್ರೆ ರಾಜಾರಾಮ ಮಹಾರಾಜ್ ಹೇಳಿದ್ರು ಎಲ್ಲರಿಗೂ ಈ ಜಪಕರಿತಾಚಾರ ಕೋಟಿ ಚಿದಂಬರ ಯಾರು 4 ಕೋಟಿ ಜಪ ಅಂತಕ್ಕಂಥದ್ದು ಮಾಡ್ತಾರ, ಆ ಭಗವಂತನ ಕೃಪಾಶೀರ್ವಾದ ಖರೇನೆ ಬೇಕಾಗಿತ್ತು ಅಂತಂದ್ರೆ ಇನ್ಯಾವುದನ್ನು ಬೇಡದೆ, ಇನ್ಯಾವುದನ್ನು ಭಗವಂತನಿಗೆ ಇಂಥದ್ದು ಬೇಕು ಸಂಕಲ್ಪ ಇಲ್ದನೆ ನೀನೇ ಬೇಕು ಅಂತಕ್ಕಂಥ ಭಾವ ಇಟ್ಕೊಂಡು 4 ಕೋಟಿ ಜಪ ಯಾರು ಮಾಡ್ತಾರೆ. ಜಪಕರಿತ 4 ಕೋಟಿ ಚಿದಂಬರ ದೈತೋ ಭೇಟಿ ಅಂತಹದ್ದು ಯಾರಿಗಾರ ನಮ್ಗೆ ಅದೇನು ತಳಮಳ ಆದ ಕಳವಳ ಅದೇ ಏನು ನಮಗೆ ಇನ್ನು 10-15 ಜನ ಹೆಚ್ಚು ಬಂದ್ರು ಇನ್ನು ಬೇಕು 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 ಅಂತಕ್ಕಂಥದ್ದನ್ನ ಹೋಗೋದು ಕಷ್ಟ ಅಂತಕ್ಕಂಥದ್ದು. ಆದ್ರಿಂದ ನಜಾತು ಕಾಮಃ ಕಾಮಾನ್ ಉಪಭೋಗೇನ ಶ್ಯಾಮತೆ ಹವಿಷಾ ಕೃಷ್ಣ ವರ್ತನೇವ ಭುವ ಏವ ಅಭಿವರ್ಧನೆ. ಭೃತ್ಯಹರಿ ಒಂದು ಕಡೆ ನಿರ್ಣಯಾತ್ಮಕ ನಿರ್ಣಯ ತಗೊಂಡ. ಭೃತ್ಯಹರಿ ರಾಜ ಇದ್ದ. ಆ ರಾಜನ ಏನಾಗಿತ್ತು ಅಂತ ತಿಳ್ಕೊಂಡು ಕೇಳಿದ ರಾಜನಿಗೆ ಸಾಕಷ್ಟು ಉಪಪತ್ನಿ ಇರ್ತಾರೆ, ಜೊತೆಗೆ ಪಟ್ಟದ ಮಹಿಷಿ ರಾಣಿ ಬೇರೆ ಇರ್ತಾರೆ. ಆ ಪ್ರಕಾರವಾಗಿ ಆ ಪಿಂಗಳಾ ಮಹಾರಾಣಿ ಅಂತಕ್ಕಂಥ ಮಹಾನ್ ಭಾವಳು ಒಂದ್ಸಾರೆ ಆ ಮಹಾನ್ ಭಾವಳ ಒಂದು ಪ್ರೀತಿಯನ್ನ ಅಂತಃಕರಣವನ್ನ ಎಷ್ಟರ ಮಟ್ಟಿಗೆ ಅದ ನನ್ನ ಮೇಲೆ ಅಂತಕ್ಕಂಥದ್ದು ತಿಳ್ಕೋಬೇಕು ಅಂತಕ್ಕಂಥದ್ದು ರಾಜನಿಗೆ ಒಂದ್ಸಾರಿ ವಿಚಾರ ಬಂತು. ರಾಜ ಏನ್ ಮಾಡಿದ, ಒಂದ್ಸರಿ ಬೇಟೆ ಆಡೋ ಹವ್ಯಾಸ ಇರ್ತದೆ, ಎಷ್ಟೋ ದೂರ ಹೋದ. ಅವನ ಜೊತೆ ರಾಜ ಹೋದ ಅಂದ್ರೆ ಒಬ್ಬನೇ ಹೆಂಗ್ ಹೋಗ್ತಾನ, ಅವನ ಜೊತೆ ರಥ ಕುದುರೆ ಕಾಲಾಳು ಸೈನ್ಯ ಎಲ್ಲ ಹೋಗ್ತಾವ. ಆ ಪ್ರಕಾರವಾಗಿ ಏನಾಯ್ತು, ದೂರ ಹೋದ. ಕೊನೆಗೆ ರಥಕ್ಕೆ ದಾರಿ ಬಂದಾತು. ಅವೊಬ್ಬನ ರಥದಿಂದ ಧುಮುಕಿದ ಮತ್ತು ಹೋದ. ಅಲ್ಲಿ ಒಂದು ಋಷ್ಯಾಶ್ರಮ ಅಂತಕ್ಕಂಥದ್ದಿತ್ತು. ಅಲ್ಲಿ ತಾನು ನೀರು ಕುಡಿಬೇಕು, ಅಲ್ಲಿ ಸರೋವರ ಇತ್ತು. ನೀರು ಕುಡಿಬೇಕು ಅನ್ನೋದ್ರಾಗ ಅಲ್ಲಿ ಋಷಿಗಳು ಹೇಳಿದ್ರು, ಮೂಢ ಯಾರು ಗುರುಗಳನ್ನ ಸ್ವೀಕಾರ ಮಾಡಿಲ್ಲ ಜೀವನದೊಳಗ ಅವ್ರಿಗೆ ಇಲ್ಲಿ ನೀರನ್ನು ಕುಡ್ಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ರು. ಆವಾಗ ಹಂಗಾರ ನನಗೆ ನೀರಡಿಕೆ ಆಗ್ಯದ, ಸಾಯಲ್ಕ್ ಹತ್ತೇನೆ, ನಂಗೆ ನೀರ್ ಬೇಕಾಗ್ಯದ ಅಂತ ಹೇಳಿದ್ರು. ಆವಾಗ ಅವ್ರು ಋಷಿ ಹೇಳಿದ್ರು, ಗುರುಗಳನ್ನಾಗಿ ನೀನ್ ಮಾಡ್ಕೊಂಡ ಮೇಲೆ ಬಾ ಕುಡ್ಲಿಕ್ಕೆ ನೀರು ಅಂದ್ರು. ಹಂಗ ನೀನೇ ಗುರು ಆಗೋ ಮಹಾರಾಯ ಅಂತ ತಿಳ್ಕೊಂಡು ಹೇಳಿದ್ರು. ಯಾಕಂದ್ರೆ ಜನ್ಮಾಂತರಲ್ಲಿರ್ತಕ್ಕಂಥ ಯಾವ ಭಗವಂತ ಉಪಾಸನೆಯಿಂದ ಯಾವ ರಾಜನ ಪುಣ್ಯದ ಗಳಿಗೆ ಅಂತಕ್ಕಂಥದ್ದು ಬಂದಿತ್ತು. ಆ ಪ್ರಕಾರ ಸೂರ್ಯ ಉಪಾಸನೆ ಅಂತಕ್ಕಂಥ ಜನ್ಮಾಂತರ ಗಿಡಾಯಿಸಿತ್ತು. ಆ ಸೂರ್ಯನಾರಾಯಣ ಕೃಪಾಶೀರ್ವಾದ ಮಾರ್ಗದರ್ಶನ ಮಾಡ್ಬೇಕು, ಇವನು ಲೌಕಿಕ ಪರವನಾಗಿದ್ದಾನೆ ಅಂತ ತಿಳ್ಕೊಂಡು ಹೇಳಿ ಆ ಭಗವಂತನ ಇಚ್ಛಾ ಪ್ರಕಾರವಾಗಿ ನವನಾಥ ತಂತ್ರದಲ್ಲಿ ಒಬ್ಬರಂಥ ಮಚ್ಛೇಂದ್ರನಾಥ್ ಗೋರಖನಾಥ್ ಮಹಾತ್ಮರು ಅಲ್ಲಿ ಆಶ್ರಯ ಮಾಡ್ಕೊಂಡು ಅಲ್ಲಿ ನಿರ್ಮಾಣ ಮಾಡ್ಕೊಂಡಿದ್ರು. ಆ ತಕ್ಷಣವೇ ನೀನೇ ಗುರು ಆಗಪ್ಪ ಅಂತ ತಿಳ್ಕೊಂಡು ಹೇಳಿದ್ರು. ಆತ ಗುರು ಅನುಗ್ರಹ ಅಂತಕ್ಕಂಥದ್ದು ಈ ರಾಜನಿಗೆ ಆತು. ನೀರ್ ಕುಡಿದ್ಮೇಲೆ ಅವ್ರು ಹೇಳಿದ್ರು, ಗುರು ಆದ್ಮೇಲೆ ನನ್ನ ಮಾತ ಕೇಳಬೇಕು. ಹಂಗಾರ ಏನ್ ನೀವ್ ಹೇಳ್ತೀರ ಆಜ್ಞೆ ಮಾಡ್ರಿ. ಈಗಿಂದೀಗ ನಾನೇನ್ ಜೋಳಿಗೆ ಹಾಕೊಂಡು ಭಿಕಾರಿ ಹೆಂಗ್ ಹೊಂಟೇನಿ, ನಿನ್ನ ಹಿಂದ್ ಬರ್ಬೇಕು. ಅವ ಅಂದ, ಯಪ್ಪ ಇಲ್ಲ ಒಂದ್ ಕೆಲಸ ಮಾಡ್ತೇನ್ರಿ, ಇನ್ನೂ ಸಣ್ಣ ಮಕ್ಕಳ ಅವ, ನನಗಿನ್ನೂ ವ್ಯಾಮೋಹ ಹೋಗಿಲ್ಲ, ಒಂದ್ 12 ವರ್ಷ ನನಗೆ ಮಂಜೂರ್ ಮಾಡ್ರಿ ಅಂತ. ಇನ್ನೂ 12 ವರ್ಷ ಮಂಜೂರ್ ಮಾಡ್ರಿ, ಆಗ್ಲಿ ಹೋಗಿ ಬಂಗಾರ, ಇನ್ನು 12 ವರ್ಷ ಹೋಗ್ ಬಾ. ಆ ಪ್ರಕಾರ ಅವನ್ ಬಂದ. ಅವಾಗ ಅವನ್ಗೆ ಅನಿಸ್ತು, ನಾನು ಒಬ್ಬನೇ ಇದ್ದಾಗ ನೀರು ಅಂತಿದ್ದೆ, ಅಲ್ಲಿ ಕೊಡ್ಲಿಕ್ಕೆ ಯಾರು ಬಿಡಲ್ಲ. ಒಬ್ಬ ಮಹಾತ್ಮ ಬಂದ ನನಗೆ ನೀರು ಕೊಟ್ಟು ರಕ್ಷಣೆ ಮಾಡಿದ. ಈಗ ಮನೆಗೆ ಹೋದ್ಮೇಲೆ ನನ್ನ ರಾಣಿ ಏನ್ ಮಾಡ್ತಾಳೆ ನೋಡೋಣ ಏಕಾಂತ ಒಂದು ಕೇಳಿದ ಪ್ರಶ್ನೆ ಕೇಳಿದ ಪಿಂಗಳಾ ಮಹಾರಾಣಿ. ಅಲ್ಲ ಮತ್ತೆ ನಾನು ನೀನು ಒಂದು ವೃಕ್ಷದಲ್ಲಿ 2 ಪಕ್ಷಿ ಇದ್ದಂಗೆ ಇದ್ದೀವಿ, ಯಾರ್ದೂನು ಮತ್ತು ವಾರಂಟ್ ಬರ್ತದೆ ಹೇಳಕ್ಕೆ ಅವಂಗಿಲ್ಲ. ಮತ್ತೆ ನೀನ್ ಮೊದ್ಲು ಹೋದ್ರೆ ಏನ್ ಮಾಡ್ತಿ ಅಂತ ಕೇಳಿದ್ನು. ನಾನ್ ಮೊದ್ಲು ಹೋದ್ರೆ ಏನ್ ಮಾಡ್ತೀನಿ, ನೀವ್ ಮೊದ್ಲು ಹೋದ್ರೆ ಏನ್ ಮಾಡ್ತೀವಿ. ಅವ್ರಂದ್ರೆ ಇವತ್ತಾಗಿಂತ ಪ್ರಶ್ನೆ ಕೇಳ್ಕತ್ತೀರಿ ಹೊಸ ಸಾಕ ಇಲ್ಲ. ಮತ್ತ ನೀವು ಹೋಗಿದ್ದು ನನ್ನ ಕಿವಿಗೆ ಬಿದ್ದ ತಕ್ಷಣ ನಾನು ಇದ್ ಮಾಡ್ತೀನಿ, ಆತ್ಮಾಹುತಿ ಮಾಡ್ಕೋತೀನಿ. ಅದನ್ನ ಏನ್ ಹೊರಗಿಂದ ನನಗ
ಮೋದ ಮಾಡ್ಲಿಕ್ಕೆ ಪ್ರೀತಿ ಮಾಡ್ಕ ಅಂದಾಳು, ಅಂತರಂಗದಿಂದ ಅಂದಾಳು ಒಂದು ವಿಚಾರ ಮಾಡ್ಲಿಕ್ಕೆ ಅಂತ ರಾಜ. ಆಯ್ತು ಇದಕ್ಕಿಂತ ಸ್ವಲ್ಪ ದಿವಸ ಮರುವಾತು. ಅವನು ಭೇಟಿ ಹೋದಂಗ್ ಮಾಡ್ದ, ಒಬ್ಬ ಆಪ್ತ ಮಿತ್ರನ ಕರ್ಕೊಂಡ ಗೊಂಡಾರವನ್ನ ಪ್ರವೇಶ ಮಾಡ್ದ. ಅಲ್ಲಿ ಒಂದು ಹುಲಿ ಬಂದದ ನುಂಗಿದಂತ ಅನ್ನಂಗ ಒಂದು ಹುಲಿ ಭೇಟಿಯಾಡಿ ತನ್ನ ರಾಜ ಪೋಷಾಕನ ಹುಲಿ ರಕ್ತದಾಗ ಎದ್ದಿದ. ರಾಣಿಗೆ ಹೋಗಿ ತೋರ್ಸು ಅಂತ ಹೇಳ್ದ. ಆ ಆಪ್ತ ಕಾರ್ಯದರ್ಶಿ ಬಂದು ರಾಣಿಗೆ ಹೇಳ್ದ, ನಿಮ್ಮ ಮಹಾರಾಜರು ಏನದ ಇವತ್ತು ಹುಲಿ ಬಾಯಿ ತುತ್ತಾಗ್ಯಾರ, ಅದಕ್ಕೋಸ್ಕರವಾಗಿ ಇನ್ನ ಏನ್ ಮಾಡಕ್ ಆಗುದ. ಅವಾಗ ಕೇಳಲು, ಮಹಾರಾಜ್ ಹಿಂಗಾಗಿದೆ, ಹಂಗಾರೆ ನಾನು ಮಾತು ಕೊಟ್ಟಿದ್ದದ. ಆಗಿಂದಾಗ ಸ್ಮಶಾನಕ್ಕೆ ಹೋದ್ಲು, ಚಿತಾದೂಗ ತಾನು ತನ್ನ ಸರ್ವಸ್ವವನ್ನು ಸಮರ್ಪಣೆ ಮಾಡ್ಕೊಂಡ್ಲು, ಅರ್ಥಾತ್ ಆತ್ಮಾಹುತಿ ಮಾಡ್ಕೊಂಡ್ಲು. ರಾಜ ಮೂರು ಸಂಜೆ ಸೂರ್ಯಾಸ್ತಕ್ಕೆ ಮನೆಗೆ ಬಂದ. ಎಲ್ಲಾ ಕಡೆಗೂ ಸ್ಮಶಾನ ವಾತಾವರಣ. ಆ ಸಂದರ್ಭದಲ್ಲಿ ಅವನಿಗೆ ಅನಿಸ್ತು, ನನ್ನ ಮಾತು ಒಂದನ್ನ ಪರಿಪಾಲಿಸೋದಕ್ಕೋಸ್ಕರವಾಗಿ ನನ್ನ ಪತ್ನಿ ನನ್ನ ಸಲುವಾಗಿ ಪ್ರಾಣ ಕೊಟ್ಟಾಳ, ನಾನು ಅವಳ ಸಲುವಾಗಿ ಪ್ರಾಣ ಕೊಡ್ಬೇಕು. ಒಂದು ರಾಜೇಶ್ವರಿ ಎಲ್ಲೋ ಒಂದು ತ್ಯಾಗ ಮಾಡ್ಬೇಕು. ಆ ಸ್ಮಶಾನದಲ್ಲಿ ಅವ್ರೇನು ಚಿತಾಭಸ್ಮ ಇತ್ತು, ಅದು ಕುತ್ಕೊಂಡು ಅವನ್ ಬೇರೆ ಮಾತು ಮಂತ್ರ ಹೇಳಿಲ್ಲ. ಪಿಂಗಲ 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 ಅನ್ಕೋತ ಕೂತ. ಎಷ್ಟು ಏನ್ ಗುರು ಮಹಾರಾಜರು 12 ವರ್ಷ ಕೊಟ್ಟಿದ್ರಲ್ಲ, 12 ವರ್ಷ ತನಕ ಕುತ್ಕೊಂಡ. ಅಲ್ಲಿ ತನಕ ನೀರು ಕುಡಿಲಿಲ್ಲ, ಅಲ್ಲಿ ತನಕ ಅಸ್ಥಿ ಪಂಜರ ಒಂದ ಉಳಿತು. ಆ ಸಂದರ್ಭದಲ್ಲಿ 12ನೇ ವರ್ಷಕ್ಕೆ ಮತ್ತೆ ಗುರು ಮಹಾರಾಜರು ಮಚ್ಛೇಂದ್ರನಾಥ್ ಮಹಾರಾಜರು ಇವನ್ನ ಎಚ್ಚರಿಸ್ಬೇಕು ಅಂತ ಬಂದ್ರು. ಇದು ಒಳ್ಳೆ ಹದ ಆಗ್ಯದ ಭೂಮಿ, ಈಗ ಬೀಜ ಬಿತ್ತಿದ ಹಿಡ್ಕೋತದ. ಯಾಕಂದ್ರೆ ನಮಗೇನದ ವಾಸನ ಅಂತಕ್ಕಂಥದ್ದು ಬಹಳ ಇರ್ತದ. ಈಗನ ಹೋಗಿ ನೀವು ಚಿದಂಬರ ಅನ್ಲಿಕ್ಕೆ ಸಾಧ್ಯ? ಎಷ್ಟೋ ದಿನ ತಯಾರಿ ಬೇಕಾಗ್ತದಕ್ಕೆ. ಈ ಕೆಲವರು ಬಂದಿರ್ತಾರ, ಪಾಪ ಅವ್ರಿಗೆ ಜೋರಿಗೆ ನೀವು ಇಷ್ಟು ಗಂಟೆ ಕೇಳ್ಬೇಕು. ಕಾಗರಾತ್ ಹೇಳಿದಾರ ನಡಂಗಿಲ್ಲ ನೋಡು, ನೀವು ಹಿಂದೆ ಉಳ್ಕೋಬಾಡ್ರಿ ನೋಡು, ನೀವು ಸಿಕ್ಕಾಪಟ್ಟೆ ಅಲ್ಲಿಗೆ ಹತ್ತಿ ಅಂದ್ರೆ ಹೋಗೋ ಮಾರ ಎಲ್ಲಾರು ಹೋದಾರ ಅರ್ಥಾತ್ ಹೇಳಂದ್ರೆ ಅವ್ರು ಬರ್ಲಿಕ್ಕೆ ಅವಕಾಶ ಮಾಡ್ಬೇಕು. ಹೆಂಗಾರ ಬರ್ಲಿ, ಅವ್ರು ಕುತ್ಕೋತಾರ ಬರ್ಲಿ, ಮಾತಾಡ್ಕೋತಾರ ಬರ್ಲಿ, ಹಿಂದರೆ ಉಳಿ ಮುಂದೆ ಉಳಿ, ಹೆಂಗಾರ ಕೊಟ್ಟು ಬರ್ಲಿ. ಅಂದ್ರೆ ಏನಾಗ್ತದ, ಯಾವಾಗ ಅಪ್ತಪ್ಪಿ ಅವರು ಹಿಂಗ್ ಕುತ್ಕೊಂಡಿರ್ತಾರೆ, ಈ ಹೊತ್ತಿನಾಗ ಊಟ ಆಗೋತಕ್ಕ ಏನ್ ಸಿಗೋದಲ್ಲ. ಆ ಪ್ರಕಾರ ಇಂಥ ಹೊತ್ತಿನ ಅವ್ರು ಬರೋಬ್ಬರಿ ಹದ ಸಿಕ್ಕಿರ್ತದೆ ನಮಗೆ. ನಾವು ಕಾಸು ಬಳಿಲಿಕ್ಕೆ ಬರ್ತದ. ಇಷ್ಟ ಸಾಕು, ಅವ್ರು ಹೆಚ್ಚಿನ ಪುಣ್ಯ ಬೇಕಾಗಿಲ್ಲ, ಇಷ್ಟ ಪುಣ್ಯ ಸಾಕು ಅವ್ರಿಗೆ. ಅರ್ಥ ಇಟ್ಕೊಳ್ಳಿ, ನಮ್ಮಲ್ಲಿ ಎಲ್ಲರೂ ಒಳ್ಳೆ ಇರ್ತಾರೆ ಬಿಡಿ. ನಾವು ಕೆಲವು ದಂಡಿಗೆ ಹೋಗ್ತೀವಲ್ಲ, ಅವಾಗ ಅನುಭವ ಹೇಳಿಕತ್ತೀನಿ. ಹೌದಾ? ಮತ್ತೆ ತಿಳ್ಕೊಳ್ಳಿ. ಆ ಸಂದರ್ಭ ಏನಾಯ್ತು, ಹಂಗಾರೆ 12 ವರ್ಷ ಆಗಿತ್ತು. ಗುರು ಮಹಾರಾಜರು 12 ವರ್ಷ ಕೇಳ್ಕೊಂಡಿದ್ನಲ್ಲ, ಅದು ಮುಗಿತ್ತು. ಅವ ಒಂದ್ ಏನ್ ಮಾಡ್ದ, ಮಚ್ಛೇಂದ್ರನಾಥ ಒಂದು ಪಂಜೆ ಚೋಟಾ ಪಂಜೆ ಉಟ್ಕೊಂಡ, ಒಂದು ಹೊತ್ಕೊಂಡಿದ್ದ, ಒಂದು ಗಡಿಗೆಗೆ ಬಣ್ಣ ಕಟ್ಕೊಂಡಿದ್ದ. ಅದನ್ನ ಬಂದಂಗ್ ಮಾಡಿ ಆ ಏನ್ ರಾಜ ಇದ್ನಲ್ಲ ಅವನ ಹತ್ರ ಬಂದು ಎಡು ಬಿದ್ದಂಗ್ ಮಾಡಿ ಗಡಿಗೆ ಹೊಡ್ಬಿಟ್ಟ. ಗಡಿಗೆ ಮುದ್ದಿನ ಗಡಿಗೆ, ನಿನಗೆ ನಾನು ನೀರು ಕುಡಿತಾ ಇದ್ದೆ, ಇದ್ರಲ್ಲಿ ನಾನು ಭಿಕ್ಷೆ ಬೇಡಿ ಇದರಲ್ಲಿ ನಾನು ಉಪಜೀವನ ಮಾಡ್ತಾ ಇದ್ದೆ, ಮುಂದೆ ಇನ್ಯಾರು ಕೊಡ್ಬೇಕು ಇಂತಹ ಗಡಿಗೆ ಅಂತಂದ. ಅವ ರಾಜ ಬಹಳ ಸೀರಿಯಸ್ ಇದ್ದ. 12 ವರ್ಷ ಏನು ತಿಂದಿದ್ದಿಲ್ಲ, ಪಿಂಗಲ ಅನ್ಕೋತ ಕೂತಿದ್ದ. ಅವನ್ ಮಣ್ಣು ವಿಚಾರ ನೋಡಿ ಅವ್ನ ನಗಿ ಬಂತು. ನಕ್ಕಿದ್ದೆಲ್ಲ 12 ವರ್ಷ ತನಕ. ಯಾಕಂದ್ರೆ ವೈರಾಗ್ಯದ ಪರಮಾವಧಿ ಸ್ಮಶಾನ ವೈರಾಗ್ಯ, ಅಭಾವ ವೈರಾಗ್ಯ, ಪ್ರಸೂತಿ ವೈರಾಗ್ಯ, ಇವು 3 ನಮಗ್ ವೈರಾಗ್ಯದ ಭೂಮಿಕಾ ಅವ. ಆ ಸಂದರ್ಭ ಮುಗಿತು. ಮತ್ತೆ ಯಥಾ ಪ್ರಕಾರ ಇರ್ತೀವಿ. ನಮ್ಮೆಲ್ಲರಿಗೂ ಸಾಕಷ್ಟು ಶವ ಸಂಸ್ಕಾರಕ್ಕೆ ಹೋಗ್ತಾವ, ನಾವು ಹೋಗಿ ಅದ್ರ ಜೊತೆಗೆ ಇರ್ತೀವಿ. ಆ ಹೊತ್ನಾಗ ಏನಪ್ಪಾ ಎಷ್ಟು ದುಃಖ ಹೇಳ್ಬಾರ್ದು. ಮತ್ ಮನೆಗೆ ಬಂದ್ರು ಯಥಾ ಪ್ರಕಾರವಾಗಿ ಹಿಂಗಿರ್ತದ ಇರ್ಕೋದಾಕ. ಆ ಪ್ರಕಾರವಾಗಿ ಈ 3 ಅಭಾವದ ವೈರಾಗ್ಯ ಅಂತಕ್ಕಂಥವು ಎಲ್ಲರಿಗೂ ಸಾಮಾನ್ಯವಾಗಿ ಕ್ಷಣಿಕವಾಗಿರ್ತಾವ. ಅವ್ನು ಯಾರು ಸೀರಿಯಸ್ ತಗೊಳ್ಳಲ್ಲ. ಅವ್ನು ಸೀರಿಯಸ್ ತಗೊಂಡು ಒಬ್ಬ ಗೌತಮ, ಅವ ಬುದ್ಧ ಆದ ಕೊನೆಗೆ. ಅರ್ಥಾತ್ ಮನೆ ಒಂದು ದಿವಸ ನೋಡಿದ, ಅವ ರಪ್ಪಗ ಒಂದು ಕುಂಡ್ಲಿ ನೋಡಿದ್ದ. ಅಕಸ್ಮಾತ್ ಇವನ್ನ ನಾವು ಎಲ್ಲರೂ ಹೊರಗೆ ಬಿಟ್ವಿ ಅಂತ ನೀವು ವೈರಾಗ್ಯ ಬರೋ ಸಂಭವ ಅದ. ಅದಕ್ಕೆ ಹೊರಗಿಂದ ವಾತಾವರಣ, ದುಃಖದ ವಾತಾವರಣಕ್ಕೆ ಬಡಿಬಾರ್ದು. ಅವ್ನು ಬಹಳ ವ್ಯವಸ್ಥೆ ಮಾಡಿದ್ದ, ಗಾರ್ಡನ್ ಮಾಡಿದ್ದ, ಮನೆಯೊಳಗಿನ ಅರಮನೆ ಮಾಡಿದ್ದ, ಒಳ್ಳೆ 20 ವರ್ಷ ಹೆಂಡತಿ ಇದ್ಲು, ಅದೇ ಒಬ್ಬ ಅವನ ಮಗ ಇದ್ದ. ಇಷ್ಟೆಲ್ಲ ವೈಭವದೊಳಗೆ ಅವ್ನು ಹೊರಗೆ ಬಿಟ್ಟಿದ್ದ. ಆ ಒಂದ್ಸರಿ ಏನ್ ಮಾಡಿ ಬ್ರಿಜನ್ ಇದ್ದಂಗಿತ್ತು ಅದು ಒಂದು ಅವನಿಗೆ, ಗೌತಮನಿಗೆ, ಸಿದ್ಧಾರ್ಥನಿಗೆ. ಅವನ್ ಹೇಳ್ದ, ಯಾವಾಗಿಂದ ಒಂದ್ ಸ್ವಲ್ಪ ಹೊರಗಿಂದ ನಾನು ಪ್ರಪಂಚ ನೋಡ್ಕೊಂಡ್ ಬಂದಿನಪ್ಪ. ಒಂದ್ಸರಿ ಅವ್ರಪ್ಪ ಇಲ್ದಾಗ ಅವನ್ ಹೇಳ್ದ, ಮಾತ್ರಲಿ ಅಂತ ಒಬ್ಬ ಸಾರಥಿ ಇದ್ದ, ಅಲ್ಲೋ ಒಂದ್ ರೌಂಡ್ ನಂಗೆ ಊರಾಗ ಅಡ್ಡಾಡ್ಸ್ಕೊಂಬಾರಪ್ಪ. ಆ ಹೊತ್ನಾಗ ಅವ್ನು ಹೊರಗೆ ಹೊಂಟು ಒಬ್ಬ ಮುದುಕ್ ಬಂದ. ಇಮ್ಯಾಕ್ ಹಿಂಗ ಇದ್ದಾನ, ನಾನ್ ಹೆಂಗ್ ಬೇಕಾದಂಗಿದ್ದೇನೆ, ಇಮ್ಯಾಕ್ ಹಿಂಗಿದ್ದಾನ. ಇಲ್ಲ, ಎಲ್ಲರಿಗೂ ಇಂತಹ ಅವಸ್ಥೆ ಬರ್ತದ್ರಿ. ವಯಸ್ಸಾದ್ಮೇಲೆ ಗುಂಡ್ ಬೆಂದ್ ಬರೋದದ, ಎಲ್ಲಾ ರೀತಿಯಿಂದ ಅವಸ್ಥೆ ಹಿಂಗ ಆಗ್ತದೆ. ಮುಂದೆ ಬಿಡು. ಮುಂದೆ ಹೋದ. ಆ ಪ್ರಕಾರವಾಗಿ ಎದುಗೊಂದು ಶವ ಬರಕತ್ತಿತ್ತು. ಶವ ನೋಡ್ದ. ಹಿಂಗ್ಯಾಕೆ ಇವಾಗ ಕೂತ ಅಂದ್ಮೇಲೆ ಇಲ್ರಿ, ಒಂದಿಲ್ಲ ಒಂದ್ ದಿವಸ ಎಲ್ಲರೂ ಈ ಯಾವ ಅವಸ್ಥಾ ಮುಟ್ತಾರ. ಜಾತಸ್ಯ ಮರಣ ಹೀ ಧ್ರುವಂ. ಸಾಕಾರಿ ವಾಪಸ್ ನನ್ನ ಬಿಡೋದು. ಅರಮನೆಗೆ ಬಂತು, ರಥ ಬಂತು. ರಾತ್ರಿ ಮುದ್ದಿನ ಮಾಡಿದ 20 ವರ್ಷದೊಳಗೆ ಮಡದಿ ಕೂಸಿನ ಕಟ್ಕೊಂಡು ಮಕ್ಕೊಂಡಿದ್ಲು. ಇನ್ನು ಮುಂದೆ ಇದ್ರದ್ದು ಉತ್ಸಾಹ ಬರೀ ಬೇಡ ಅಂತಕೊಂಡು ವೈರಾಗ್ಯದ ಅಂಕುರ ಆತು. ಬಾಗ್ಲ ಹಾಕೊಂಡು ಹೊರಟ್ಬಿಟ್ಟ. ನಡೆದ ಸಿದ್ಧ ಬುದ್ಧನಾಗಿ ಪ್ರತ್ಯಕ್ಷವಾಗಿ ಗಯಾದಲ್ಲಿ ತಾನು ಸಾಕ್ಷಾತ್ಕಾರ ಮಾಡ್ಕೊಂಡ. ಬೋಧಿ ವೃಕ್ಷ ಈಗಲೂ ಅದನ್ನು ನೋಡ್ಲಿಕ್ಕೆ ಸಾಧ್ಯತೆ ಅಂತಕ್ಕಂಥದ. ಅಂಥ ಒಬ್ಬ ಬುದ್ಧನ ಉದಾಹರಣೆ ಎಲ್ಲೋ ಯುಗದಲ್ಲಿ ಒಬ್ರು ಸಿಗ್ತಾರ. ಅದೇ ಸಮರ್ಥ ರಾಮದಾಸರು
ಸುಮುಹೂರ್ತ ಸಾವಧಾನ ಅಂದ್ಕೊಳ್ಳೆ ಆ ಯಾವ ಲಗ್ನ ಮಂಟಪ ಜಿಗಿದು ಓಡಿ ಗುಪ್ತಾದ್ರು ಅರ್ಥಾತ್ ಸಮರ್ಥ ರಾಮದಾಸ ಅವರು. ಅದು ಯಾರಿಗೆ ಸಾಧ್ಯದ? ಪ್ರತ್ಯಕ್ಷ ಮಾರುತಿ ಅವತಾರ ಆದ್ರಿಂದ ಅಂಥವ್ರಿಗೆ ಸಾಧ್ಯತೆ ಅದ. ಸುಮುಹೂರ್ತ ಸಾವಧಾನ ಮಾಡಿ ವಿಚಾರ ಮಾಡಿ ಬಂದ್ ಮಾಡ್ಕೊಳ್ಳೋ ಲಗ್ನ ಮಾಡ್ಕೊಳ್ಳೋರು ಅಂತ ಕೊಂಡ್ರೆ ಅವಾಗನೇ ಹೆಸರು ಕೊಟ್ಟಿದ್ದಾರೆ ಮಹಾತ್ಮರು. ನಾವೇನಂತೇವಿ, ಒಬ್ಬ ಏನ್ ಮಾಡ್ತಾನ, ಇಲಿಗಳು ಮನ್ಯಾಗ ಬಹಳ ಕಾಟಾಗಿರ್ತಾವ, ಅದ್ರಾಗ ಏನ್ ಮಾಡ್ತಾವ, ಒಂದಿಷ್ಟು ಬಜಿ ಕರ್ಕೊಂಡ್ ಕಾಂದಾ ಬಜಿ ಹಾಕಿರ್ತಾನ. ಅವ್ ಇಲ್ಲಿ ಆ ವಾಸನೆಗೆ ಬಂದ್ ಬೀಳ್ತಾವ. ಆಮೇಲೆ ಹೊರಗ ಬರಂಗಿಲ್ಲ. ಆಮೇಲೆ ಹೊರಗಿನ ಇಲ್ಲಿ ಓಡಾಡ್ಕೊಂಡಿರ್ತಾವಲ್ಲ, ಅವ ಬಿದ್ದಾನ ಅಲ್ಲೇನೋ ಮಜಾ, ನಾನು ಹೋಗ್ಕೊಂಡು ಅದು ದುಡ್ಕಂತ ಬಿದ್ದಿದ್ದೆ. ಅದ್ರಂಗ ಒಬ್ರು ನೋಡೊಬ್ರು ಬಿದ್ದಿದ್ದ. ಇದೆಲ್ಲ ಸಂಸಾರ ಅಂತಕ್ಕಂಥದ್ದು ಬಲಿಗಳು ನಾಸಿಕ್ ಹಾಕೊಂಡೇವಿ. ನಮ್ಮ ನೋಡಿ ಮತ್ತೊಬ್ರು ಆ ಪ್ರಕಾರವಾಗಿ ಇದು ಸಂಸಾರ ಜಾಲ ಅಂತಕ್ಕಂತಹದ್ದು ಮುಗಿಯದ ಕತೆ. ಹಂಗಾರೆ ಇದು ಮುಗಿಬೇಕಾದ್ರೆ ಎಂದ ಮುಗೀತದ? ಯಾವಾಗ ಆ ಪ್ರಕಾರವಾಗಿ ಆ ಯಾವ ಮಹಾರಾಜನಿಗೆ ಭೃತ್ತರಿ ರಾಜನಿಗೆ ಒಂದು ಸದ್ಗುರು ಪ್ರವೇಶ ಆದ್ ನಾವು ಜೀವನದೊಳಗ, ಸದ್ಗುರು ಕೃಪಾಹಿ ಕೇವಲ ಪರಮ ಶಿಷ್ಯ ಪರಮಂಗಲನು ಅಂತ ಆ ಮಹಾನ್ ಭಾವ ಪ್ರವೇಶ ಆದ ತನ್ಮೂಲಕ ಒಂದು ವೈರಾಗ್ಯದ ಬೀಜವನ್ನು ಅಂಕುರ ಮಾಡ್ಲಿಕ್ಕೆ ಇದು ಯೋಗ್ಯ ಸಮಯ ಅಂತ ಕೊಂಡು ಆ ಮಡಕಿ ತಗೊಂಡ್ ಬಿದ್ದ ಆ ರಾಜ ನಗ್ಲಿಕ್ ಹತ್ತ. ಏನ್ ಹಂಗ್ಯಾಕ್ ಮಾಡ್ಲಿಕ್ಕೆ, ಇಂಥ ಮಡಕಿ ಹೊಡೆದಿಕ್ ನೀ ಅಳಕ್ ಹತ್ತಿ ಅಲ್ಲ, ಪ್ಯಾಟೆ ಸಾಕಷ್ಟಿತ್ತ ಹೋಗಮಲ್ಲ ಇವ ಅಂದ. ನೀನೇನಿ ಅದ್ರ ಸಲ ಗಳಿಕತ್ತಿ, ನಿನ್ ಹೆಂಡತಿ ಬೂದಿ ಸಲ ಗಳಿಕತ್ತಿ, ಎಲ್ಲರೂ ಒಂದಿಲ್ಲ ಒಂದು ಸಂಘ ಆಗ್ತಾರೆ, ನಿನ್ ಹೆಂಡತಿ ಬೇಕಾದ್ರೆ ಒಂದು 100 ಮಂದಿ ತಂದು ಕೊಡ್ತೀನಿ ನಾನು. ಯೋಗಿದ್ದ, ಸಿದ್ಧ ಇದ್ದ. ತೋರ್ ಸಂಗಾರ 100 ಮಂದಿ ಬರ್ಲಿ ನಮ್ಮ ಪಿಂಗಳ ಮಹಾರಾಣಿ ಅಂತವ್ರು. ಒಂದ್ ಚಿಟಕಿ ಭಸ್ಮ ತಗೊಂಡ ಧ್ಯಾಯ ಅವಧೂತಿಂದ ಶ್ರೀರಥ ಹೇಳಿದ ತಕ್ಷಣ 106 ಮಂದಿ ಪಿಂಗಳ ಮಹಾರಾಣಿ ಬರ್ಲಿಕ್ಕೆ. ಇವ ಅಂದ, ನನ್ನ ಹೆಂಡತಿ ಒಬ್ಬಕ್ಕೆ ನೀನ್ 100 ಮಂದಿ ಕರ್ಸಿ ನೀ ಮಾಯಾವಿ ಇದ್ದಿ. ಇಲ್ಲ, ನೀನು ಒಬ್ಬಕ್ಕೆಂದೇ ಬಿಡ್ತೇನೆ, ಇದ್ರೊಳಗೆ ಎಲ್ಲರೂ ಕಳಿಸ್ತೇನೆ. ಒಬ್ಬಕ್ಕೆ ಬಿಟ್ಟರು ಎಲ್ಲರೂ ಕಳಿಸಿದ. ಸಿದ್ಧ ಪುರುಷರಿಗೆ ಯಾವುದನ್ನು ಅಸಾಧ್ಯ ಅಂತಕ್ಕಂಥದ್ದಿಲ್ಲ, ಅಸಂಭವನಿ ಅಂತಕ್ಕಂಥದ್ದಿಲ್ಲ. ಈಗಲೂ ಸಮಸ್ಯೆ ಇದ್ರ ಕರ್ಕೊಂಡು ಹೋಗಲ್ಲರ ಒಂದ್ ಮೂಲಾಗ. ನೀವೇನ್ ಜೀವನದೊಳಗೆ ಇದ್ದಂತಹ ಸುಖ ದುಃಖಗಳು ಖರೆ ಅವನಿಲ್ಲಂತ ಜೊತೆ ನೀ ವಿಮರ್ಶೆ ಮಾಡ್ಕೊಂಬ, ಆಮೇಲೆ ನನಗೆ ಹೇಳು. ಅವಳು ಹೇಳಿದ್ಲು, ಪಿಂಗ್ಲಾ ಮಹಾರಾಣಿ, ಮಹಾರಾಯ ನೀನು ಹೋಗಿದಿ ಅಂತ ತಿಳ್ಕೊಂಡು ಹೇಳಿ ನಾನು ನಿನ್ನ ಮಾತಿನ ಮೇಲೆ ವಿಶ್ವಾಸ ಇಟ್ಟು ಚಿತಾಭಸ್ಮ ನಾನು ಹರ್ಕೊಂಡೆ. ನನಗ್ ಪತಿವ್ರತಾದ ವಿಶೇಷವಾದಂತಹದ್ದು ಅಂತಃಕರಣಪೂರ್ವಕವಾಗಿ ಶಕ್ತಿ ಒಂದು ತಪಸ್ಸಿನ ಸಿದ್ಧಿ ಆಯ್ತು. ತನ್ಮೂಲಕವಾಗಿ ನನಗೆ ಶ್ರೇಷ್ಠವಾದಂತಹದ್ದು ಲೋಕ ಪ್ರಾಪ್ತಿ ಅಂತಕ್ಕಂತಹದ್ದಾಗ್ಯದ. ಆದ್ರಿಂದ ನೀನು ಈ ಸಿದ್ಧ ಪುರುಷ ಇದ್ದಾನಲ್ಲ, ಇವನ್ನ ನನ್ನ ಬದುಕಿಸು ಅಂತ ಕೇಳಬೇಡ, ನೀನು ಉದ್ಧಾರ ಆಗೋ ಮಾರ್ಗವನ್ನು ಕೇಳು ಅಂತಕೊಂಡು ಹೇಳಿ ಆ ಮಹಾರಾಣಿ ಹೇಳಿದ್ಲು. ಅವಾಗ ಇವಂಗ ಪ್ರಾಶ್ಚಿತ್ ಅಂತಕ್ಕಂಥದ್ದಾತು, ಅವಂಗ ಪರಿವರ್ತನ ಸಮಯ ಅಂತಕ್ಕಂಥದ್ದು ಬಂತು. ಮಹಾರಾಜ್, ಸದ್ಗುರು ವರ್ಯ, ನನಗೆ ನೀ ಅನುಗ್ರಹ ಮಾಡೋದಿದ್ರೆ ನಿನ್ನ ಸಹವಾಸದಿಂದ ನಿನ್ನ ಸ್ವರೂಪದಲ್ಲಿ ನಾ ಸದಾಕಾಲ ಸೇವೆ ಮಾಡ್ಕೊಡು ಅನುಗ್ರಹ ಮಾಡೋದು ಕೇಳ್ಕೊಂಡ. ಆ ಪ್ರಕಾರವಾಗಿ ಹಂಗಾರ ನನ್ನ ರಚನೆ ಬರ್ತಿ, ಹಂಗಾರ ಅಕ್ಕಿ ಬೇಡಲ್ಲ ಹೊಳಕಳಿಸಿದ್ರು. ಆ ಪ್ರಕಾರವಾಗಿ ಮತ್ತ ಹಂಗಾರ ಈಗ ನಿನ್ನ ಉಪಪತ್ನಿಯರಿದ್ದಾರ, ಜೋಳಿಗೆ ಹಾಕೋ, ಅವ್ರ ಮನೆಗೆ ಹೋಗಿ ಭಿಕ್ಷಾ ಬಿಟ್ಕೊಂಬ ಅಂತ ಹೇಳಿದ್ರು. ಆ ಪ್ರಕಾರವಾಗಿ ಹೋದ, ಭಿಕ್ಷಾ ಬೇಡ್ಲಿಕ್ಕೆ ಬಂದ. ಅವರೆಲ್ಲ ಉಪಪತ್ನಿಯರು ಹೇಳಿದ್ರು, ಮಕ್ಕಳು ಮುಂದ್ ಮಾಡಿದ್ರು, ಸಣ್ಣ ಮಕ್ಕಳು ಯಾಕೆ ಹೋಗ್ತೀರಿ, ನಾವಿಲ್ಲೇನು ಹಾಕಿಬೇಕು ಹೋದ್ರೆ ಆಯ್ತು ಎಲ್ಲಾರು ಹೇಳಿಕ್ ಹತ್ರು. ಇಲ್ಲ, ಗುರು ಮಹಾರಾಜರ ಆಜ್ಞೆ ಅಂತಕ್ಕಂಥದ್ದಾಗಿದೆ, ನಿಮ್ಗೆಲ್ಲ ರಾಜ್ಯ ವೈಭವ ಭಂಡಾರ ಎಲ್ಲವೂ ಬಿಟ್ಟು ಹೋಗ್ತಾ ಇದ್ದೇನೆ, ನಾ ಏನ್ ತಗೊಂಡು ಹೋಗಲ್ಲ, ನೀವು ಭಿಕ್ಷೆ ಹಾಕೋದ್ರೆ ಹಾಕರಿಲ್ಲ ಇಲ್ಲ ಅನ್ಕೊಳ್ಳಿ. ಅವ್ರೆಲ್ಲರೂ ಹೆಂಗಾರ ಮಾಡಿ ಭಿಕ್ಷಾ ದುಃಖ ಮಾಡ್ಕೊಂಡು ಹಾಕಿದ್ರು. ಆ ಪ್ರಕಾರ ಗುರು ಮಹಾರಾಜ ಹತ್ರ ಬಂದ್ರು. ಗುರು ಮಹಾರಾಜರ ಅಂತಃಕರಣಕ್ಕೆ ಕೃಪಾ ಕಟಾಕ್ಷ ಪಾತ್ರ ಅಂತ ಯಾವ ಏನ್ ಭಕ್ತರೇ ಇದ್ದ ತಕ್ಷಣ ಗುರು ಮಹಾರಾಜ ಅನುಗ್ರಹ ಆತು. ಅರ್ಥಾತ್ ಇವ ಯೋಗಿ ಶಿಷ್ಯ ಇದ್ದಂತಕ್ಕಂಥ ಅಂದಾತು. ಇವನಲ್ಲಿ ಅಂತಾಪ ಆಗ್ಯದ, ಪಶ್ಚಾತ್ತಾಪ ಆಗ್ಯದ, ಲೌಕಿಕಾರ್ಥವನ್ನು ಇವ ತ್ಯಾಗ ಮಾಡಿರ್ತಕ್ಕಂಥ ಗೊತ್ತಾತು. ತಕ್ಷಣ ಅವ್ರು ವರದಹಸ್ತ ತಲೆ ಮೇಲೆ ಇಡ್ತಾರೆ, ಅವನಿಗೆ ಯೋಗ ವಿದ್ಯೆ ಅಂತಕ್ಕಂಥದ್ದು ಅನುಗ್ರಹ ಆತು. ತನ್ಮೂಲಕವಾಗಿ ಆ ಇಬ್ಬರು ಸೇರ್ಕೊಂಡು ಗುರು ಶಿಷ್ಯರು ನೇರವಾಗಿ ಗಿರ್ನಾರ ಬರ್ತಕ್ಕಂಥವರಾಗಿದ್ದಾರೆ. ಅಲ್ಲಿ ದತ್ತ ಮಹಾರಾಜ ದರ್ಶನ ಅಂತಕ್ಕಂಥದ್ದಾಗಿದೆ. ದತ್ತ ಮಹಾರಾಜ ಕೃಪಾ ಕಟಾಕ್ಷದಿಂದ ಸ್ವರೂಪ ಇವರಿಗೆ ನವನಾಥ ಪಂಥದಲ್ಲಿ ಭರ್ತರಿ ನಾಥ್ ಅಂತಕೊಂಡು ನಾಥ ಪಂಥದಲ್ಲಿ ದತ್ತ ಮಹಾರಾಜ ಸ್ವರೂಪವನ್ನು ಮುಟ್ತಕ್ಕಂಥವರಾಗಿದ್ದಾರೆ. ಇದು ಗುರು ಶಿಷ್ಯರಲ್ಲಿ ಇರ್ತಕ್ಕಂಥ ಅಂತಃಕರಣದಲ್ಲಿರ್ತಕ್ಕಂಥ ವೈಖರಿ. ಆದ್ರಿಂದ ಇನ್ನೆಲ್ಲ ಲೌಕಿಕಾರ್ಥವಾಗಿರ್ತಕ್ಕಂತಹ ಜ್ಞಾನ ಕೊಡ್ತಕ್ಕಂಥ ಉದರ ನಿಮಿತ್ತಂ ಭೋಕೃತವೇಶಂ, ಆದ್ರೆ ಅಲೌಕಿಕ ಜ್ಞಾನ ಅಂತಕ್ಕಂಥದ್ದು ಯಾವ್ದು ಆತ್ಮೋದ್ಧಾರ ಅಂತಕ್ಕಂಥದ್ದನ್ನು ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ ಎನ್ನುವಂತೆ ಲೌಕಿಕಾರ್ಥವಾಗಿರ್ತಕ್ಕಂಥದ್ದು ಏನು ಐಶ್ವರ್ಯ ಅದ, ಇದು ಒಂದಿಲ್ಲ ಒಂದೇ ಹೋಗ್ತಕ್ಕಂಥದ್ದದ ಶಾಶ್ವತವಾಗಿ ಉಳಿತಕ್ಕಂಥದ್ದು ಒಂದೇ ಒಂದು ಅದ. ಧರ್ಮಾನುಭೋಗ ಕ್ಷತಿ ಜೀವ ಏಕಃ. ಜೀವನದಲ್ಲಿ ಇಷ್ಟೆಲ್ಲ ನಮಗೆ ಭಗವಂತ ದೇಹ ಅಂತಕ್ಕಂಥ ಅವಸ್ಥಾ ಅಂತ ಕೊಟ್ಟ, ತಾವಣೆ ಅಂತಕ್ಕಂಥ ಕೊಟ್ಟ, ಒಂದು ಕಿಂಚಿತ್ತಾರು ಅದನ್ನ ತುಕ ಮಣೆ ಗುಣ ಚಂದನ Maya